ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ನಿಮಗೆ ಸೌತೆಕಾಯಿಯಿಂದ ಮಾಡುವಂತಹ ಒಂದು ಸ್ವೀಟ್ ಉತ್ತಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ದಿಢೀರಂತ ಬ್ರೇಕ್ಫಾಸ್ಟ್ಗೆ ಇಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾಡಿ ತಿನ್ಬೋದು. ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 200 ಗ್ರಾಮಷ್ಟು ದೊಡ್ಡ ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಿರುವ ಸೌತೆಕಾಯಿಯ 2 ಟಿಪ್ಗಳನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಪೀಲರ್ನ ಸಹಾಯದಿಂದ ಈ ರೀತಿ ಪೀಲ್ ಮಾಡಬೇಕು. ನಂತರ ಗ್ರೇಟರ್ನ ಬಳಸಿ ಈ ರೀತಿ ಪೂರ್ತಿಯಾಗಿ ಸೌತೆಕಾಯಿನ ತುರಿದುಕೊಳ್ಳಬೇಕು. ಹೀಗೆ ತುರಿದ ಸೌತೆಕಾಯಿಗೆ 1 ಕಪ್ಪಷ್ಟು ಸೂಜಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ತುರಿದ ತೆಂಗಿನಕಾಯಿನ ಹಾಕಬೇಕು. ಅರ್ಧ ಕಪ್ಪಷ್ಟು ತುರಿದ ಬೆಲ್ಲನ ಆ್ಯಡ್ ಮಾಡಬೇಕು. ಜಾಸ್ತಿ ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲನ ಹಾಕಿ. ನಂತರ 1 ಟೀ ಸ್ಪೂನ್ ಸಕ್ಕರೆ ಹಾಗೂ 3/4 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸೌತೆಕಾಯಿ ಕೂಡ ನೀರಾಗಿರೋದ್ರಿಂದ 1 ಕಪ್ಪಷ್ಟು ನೀರು ಈ ಬ್ಯಾಟರ್ಗೆ ಸಾಕಾಗತ್ತೆ. ಈಗ ಈ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ 10ರಿಂದ 15 ನಿಮಿಷ ನೆನೆಯಲು ಬಿಡಬೇಕು. 10 ನಿಮಿಷ ಮುಗಿದಿದೆ. ಬ್ಯಾಟರ್ ಕೂಡ ರೆಡಿಯಾಗಿದೆ. ಈಗ ನಾನ್ ಸ್ಟಿಕ್ ತವಾನ ಬಿಸಿ ಮಾಡಲು ಇಡಬೇಕು. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಉತ್ತಪ್ಪ ಹಿಟ್ಟನ್ನು ಈ ರೀತಿ ತವಾದ ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಎಣ್ಣೆನ ಮೇಲಿಂದ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸಬೇಕು. ಹಾಗೆ ಉತ್ತಪ್ಪನ ಫ್ಲಿಪ್ ಮಾಡಿ ಇನ್ನೊಂದು ಕಡೆ 2ರಿಂದ 3 ನಿಮಿಷ ಬೇಯಿಸಬೇಕು. ವೀಕ್ಷಕರೇ, ಇದೇ ಬ್ಯಾಟರ್ಗೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ತಂದು ದೋಸೆ ಕೂಡ ಮಾಡಿ ತಿನ್ಬೋದು. ಈಗ ನಮ್ಮ ಟೇಸ್ಟಿಯಾದಂಥ ಸೌತೆಕಾಯಿಯ ಸ್ವೀಟ್ ಉತ್ತಪ್ಪ ರೆಡಿಯಾಗಿದೆ. ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ಹಿಂದಿ ಭಾಷೆಯಲ್ಲೂ ಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್, ಟೇಕ್ ಕೇರ್.